ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಹೋಂಡಾ ಶೋರೂಮಿಗೆ ಬಂದಿದ್ದೆ. ನನ್ನ HSRP ನಂಬರ್ ಪ್ಲೇಟ್ ಬೈಕಿಂದು ಬಂದಿತ್ತು. ಹಾಗಾಗಿ ಇಲ್ಲಿ ಇನ್ಸ್ಟಾಲೇಷನ್ಗೆ ಅಂತ ಬಂದಿದ್ದೆ. ಹಾಗಾಗಿ ಇವತ್ತು ಇಲ್ಲಿ ಇನ್ಸ್ಟಾಲ್ ಮಾಡಿಕೊಟ್ರು. ಬಟ್ ನನಗಿರೋ ಮಾಹಿತಿ ಏನಪ್ಪ ಅಂದರೆ, ಇನ್ಸ್ಟಾಲ್ ಆದಮೇಲೆ ಇಂತಿಷ್ಟು ಅಂತ ಚಾರ್ಜಸ್ ಮಾಡ್ತಿದಾರಂತೆ. 50, 100, 200 ಈ ಥರ ಬೇರೆ ಒಂದು ಬೈಕ್ ಶೋರೂಮ್ಗಳಲ್ಲಿ. ಸರ್ಕಾರದ ಇನ್ಸ್ಟ್ರಕ್ಷನ್ಸು ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ರೀತಿ ದುಡ್ಡು ಚಾರ್ಜಸ್ಸು ತೊಗೊಳ್ಳೋ ಹಾಗಿಲ್ಲ, ಆ ಥರ ಇನ್ಸ್ಟ್ರಕ್ಷನ್ಸ್ ಇದೆ. ಇದಕ್ಕೂ ಮೇಲೆ ತೊಗೊಳ್ತಿದ್ರೆ ನೀವು ಪ್ರಶ್ನೆ ಮಾಡಿ. ಯಾವುದೇ ರೀತಿ ಒಂದು ಪೈಸೆ ಕೂಡ ಇದಕ್ಕೆ ಹಣನ ಅವರು ತೊಗೊಳಂಗಿಲ್ಲ. ಇದು ಫ್ರೀ ಸರ್ವೀಸು. ನಂಬರ್ ಪ್ಲೇಟು ಏನು ರಿಜಿಸ್ಟ್ರ್ ಮಾಡಿರ್ತೀರಿ ಅದು ಆನ್ಲೈನಲ್ಲಿ ಪೇಮೆಂಟ್ ಹಾಕಿರ್ತೀರಿ, ಅಷ್ಟು ಮಾತ್ರ ಪೇಮೆಂಟು ಆನ್ಲೈನಲ್ಲಿ ಹಾಕೋದು ಬಿಟ್ಟರೆ ಇನ್ನು ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ ಅಂತಕ್ಕಂಥದ್ದು. ಹಾಗೆಯೇ ನನಗೆ ಹೋಂಡಾ ಶೋರೂಮಲ್ಲಿ ಈಗ ನನಗೆ ಇನ್ಸ್ಟಾಲ್ ಮಾಡಿಕೊಟ್ರು. ಒಂದು ಪೈಸೆನೂ ಕೇಳಿಲ್ಲ, 1 ರೂಪಾಯಿನೂ ಇದ್ಕೊಂತ ಕೇಳಲಿಲ್ಲ. ಯಾವುದೇ ರೀತಿ ಅವರು ಚಾರ್ಜಸ್ ತೊಗೊಳ್ಳೋ ಹಾಗಿಲ್ಲ. ಹಾಗಾಗಿ ಬೇಗ ಆದಷ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 425 ರೂಪಾಯಿ ಹಂಗೇನೋ ಆಗುತ್ತೆ. ಕಂಪ್ಲೀಟ್ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ನ ಇಲ್ಲಿ ಕಾರ್ಡಲ್ಲಿ ಹಾಕಿರ್ತೀನಿ. ನೀವು ಸಂಪೂರ್ಣವಾಗಿ HSRP ಬಗ್ಗೆ ತಿಳ್ಕೊಳ್ಳಿ. ಹಾಗೆಯೇ ವೆಬ್ಸೈಟ್ ಕೂಡ ನಿಮಗೆ ಇಲ್ಲಿ ಹೈಲೈಟ್ ಮಾಡಿ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಯಾವುದೇ ರೀತಿ ಚಾರ್ಜಸ್ನ ತೊಗೊಳ್ಳೋ ಹಾಗಿಲ್ಲ. ಆನ್ಲೈನಲ್ಲಿ ನೀವೇನು ಪೇಮೆಂಟ್ ಹಾಕಿರ್ತೀರಿ ಅದೇ ಫೈನಲ್ಲು. ಹಾಗಾಗಿ ನೀವೆಲ್ಲರೂ ಎಚ್ಚರಿಕೆಯಿಂದ ಈ ಒಂದು HSRP ಮ್ಯಾಟ್ರಲ್ಲಿ ಜಾಗರೂಕರಾಗಿ ದುಡ್ಡು ಕೊಡ್ದಂಗೆ ಈ ಒಂದು ನಂಬರ್ ಪ್ಲೇಟ್ನ ಹಾಕ್ಸ್ಕೊಳ್ಳಿ. ಹಾಗಾಗಿ ನಿಮ್ಮೆಲ್ರಿಗೂ ಒಂದು ಸಜೆಷನ್ನು, ಇನ್ನು ಮುಂದೆ ಯಾರಾದ್ರೂ ನಿಮ್ಮನ್ನು ದುಡ್ಡು ಕೇಳಿದ್ರೆ ಖಂಡಿತ ಈ ವಿಡಿಯೋನ ತೋರಿಸ್ಬೋದು ಅಂತ ತಿಳಿಸ್ದ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.